ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳ 2026 ಏಪ್ರಿಲ್ ತಿಂಗಳ ಟೈಮಲ್ಲಿ ನಿಮಗೆ ಒಂದು ಅದೃಶ್ಯ ಅನ್ನೋದು ಒಲಿದು ಬರುತ್ತೆ. ಅದೃಷ್ಟ ಅನ್ನೋದು ನಿಮ್ಮನ್ನು ಬಿಟ್ಟು ಬಿಡದೆ ಮೇಲಕ್ಕೆ ಎತ್ತುತ್ತೆ. ನೀವು ಈಗ ಕೇಳುತ್ತಿರುವ ವಿಷಯ ಸಾಮಾನ್ಯ ರಾಶಿ ಫಲವಲ್ಲ. ಇದು ನಿಮ್ಮ ಪರಿಶ್ರಮಕ್ಕೆ ದೊರೆಯುವ ದೈವಿಕ ಪ್ರತಿಫಲದ ಘೋಷಣೆ. ನೀವು ಎಷ್ಟು ವರ್ಷಗಳಿಂದ ಮೌನವಾಗಿ ಸಹನೆ ಹಿಡಿದುಕೊಂಡು ದುಡಿದಿದ್ರಿ. ನಿಮ್ಮ ಪ್ರಯತ್ನಗಳು ಹಲವಾರು ಬಾರಿ ಫಲಿಸದೆ ನಿಮ್ಮ ಮನಸ್ಸನ್ನು ಕುಗ್ಗಿಸಿವೆ. ಆದರೆ ಈಗ ಆ ಸಮಯ ಮುಗಿದಿದೆ. ದೈವಿಕ ಶಕ್ತಿಗಳು ನಿಮ್ಮ ಭಾಗ್ಯವನ್ನು ಎತ್ತಿ ಹಿಡಿಯಲು ಸಜ್ಜಾಗಿವೆ. ಗಣಪತಿ ಬಪ್ಪ ಮತ್ತು ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಮಹಾಪರಿವರ್ತನೆ ಆರಂಭವಾಗ್ತಾ ಇದೆ. ಏಪ್ರಿಲ್ 3ರಿಂದ ಏಪ್ರಿಲ್ 30ರವರೆಗೆ ಇರುವ ಈ ಅವಧಿ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಸಮಯ. ಈ ಸಮಯದಲ್ಲಿ ಗಸಗಸೆ ಯೋಗ, ಧನಯೋಗ ಮತ್ತು ರಾಜಯೋಗದ ಪ್ರಭಾವಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನೀವು ನಿರೀಕ್ಷಿಸದ 5 ಮಹಾಶುಭ ಸುದ್ದಿಗಳು ನಿಮ್ಮ ಬದುಕಿಗೆ ಬೆಳಕಾಗಿ ಬರುತ್ತೆ. ನಿಮ್ಮ ಜೀವನದಲ್ಲಿ ನಿಂತಿದ್ದ ಕಾರ್ಯಗಳು ಮತ್ತೆ ಚಲನೆ ಪಡೆಯುತ್ತೆ. ನಿಮ್ಮ ಪರಿಶ್ರಮಕ್ಕೆ ಈಗ ಸತ್ಯವಾದ ಫಲ ದೊರೆಯುತ್ತೆ. ಮೊದಲ ಮಹಾ ಶುಭ ಸುದ್ದಿ, ಭಾರೀ ಆರ್ಥಿಕ ಉನ್ನತಿ. ಮಕರ ರಾಶಿಯವರಿಗೆ ಈ ತಿಂಗಳು ಧನ ಲಾಭದ ಬಾಗಿಲು ತೆರೆಯುತ್ತೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಹಣಕಾಸಿನ ಸುಧಾರಣೆ ಈಗ ಸಂಭವಿಸುತ್ತೆ. ಹಳೆಯ ಸಾಲಗಳು ತೀರಿಕೊಳ್ಳುತ್ತೆ. ಹೊಸ ಆದಾಯದ ಮಾರ್ಗಗಳು ಸಿಗುತ್ತೆ. ಹೂಡಿಕೆಗಳಿಂದ ಲಾಭ ಬರುತ್ತೆ. ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಮನೆಗೆ ಸಂಪತ್ತು ಹರಿದು ಬರುತ್ತೆ. ಎರಡನೇ ಮಹಾಶುಭ ಸುದ್ದಿ, ವೃತ್ತಿ ಮತ್ತು ಉದ್ಯೋಗದಲ್ಲಿ ಶಿಖರ ಸಾಧನೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡ್ತೀರಾ. ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸ್ತಾರೆ. ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದಗಳು ಮತ್ತು ಲಾಭದ ಅವಕಾಶಗಳು ಸಿಗುತ್ತೆ. ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಶಿಖರಕ್ಕೆ ಕೊಂಡೊಯ್ಯುತ್ತೆ. ಮೂರನೇ ಮಹಾಶುಭ ಸುದ್ದಿ, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ. ನಿಮ್ಮನೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ನೀವು ನಿಮ್ಮ ಕುಟುಂಬದ ಬೆಂಬಲವನ್ನು ಹೆಚ್ಚು ಅನುಭವಿಸ್ತೀರ. ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತೆ. ಮದುವೆಯಾಗದವರಿಗೆ ಉತ್ತಮ ವಿವಾಹ ಯೋಗ ಕಾಣುತ್ತೆ. ಪ್ರೇಮ ಸಂಬಂಧಗಳು ಬಲವನ್ನು ಕೊಡುತ್ತೆ. ನಾಲ್ಕನೇ ಮಹಾಶುಭ ಸುದ್ದಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವ. ನೀವು ನಿಮ್ಮ ಜೀವನದ ನಾಯಕನಾಗ್ತೀರಾ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತೆ. ನೀವು ಇತರರಿಗೆ ಪ್ರೇರಣೆ ಆಗ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಯಾವ ಕೆಲಸವನ್ನಾದರೂ ಕೂಡ ಧೈರ್ಯದಿಂದ ಮುನ್ನಡೆಸ್ತೀರಾ. ಐದನೇ ಮಹಾಶುಭ ಸುದ್ದಿ, ಭವಿಷ್ಯದ ಬಲವಾದ ಅಡಿಪಾಯ. ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತೆ. ಮನೆ, ಜಮೀನು, ವಾಹನ ಎಲ್ಲವೂ ಕೂಡ ಎಲ್ಲ ವಿಷಯಗಳಲ್ಲಿ ಉತ್ತಮ ಫಲ ಸಿಗುತ್ತೆ. ನಿಮ್ಮ ಜೀವನದ ದಿಕ್ಕು ಈಗ ಸ್ಥಿರವಾಗುತ್ತೆ. ಆದರೆ ಸ್ನೇಹಿತರೆ, ಒಂದು ಪ್ರಮುಖ ಎಚ್ಚರಿಕೆ ಇದೆ. ನೀವು ನಿಮ್ಮ ಪರಿಶ್ರಮವನ್ನು ಯಾರಿಗೂ ತೋರಿಸಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ನೀವು ಶಾಂತವಾಗಿ ನಿಮ್ಮ ಗುರಿಯ ಕಡೆಗೆ ಸಾಗಬೇಕು. ಅಹಂಕಾರದಿಂದ ದೂರ ಇರಿ. ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ. ಹೆಚ್ಚು ಕೆಲಸ ಮಾಡೋದರಿಂದ ದೇಹಕ್ಕೆ ಒತ್ತಡ ಬರುತ್ತೆ. ಸರಿಯಾದ ವಿಶ್ರಾಂತಿ ಅಗತ್ಯ. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇರುತ್ತೆ. ಈ ಸಮಯದಲ್ಲಿ ದೇವರ ಆರಾಧನೆ ಮಾಡಿದರೆ ಅತ್ಯಂತ ಉತ್ತಮ ಫಲ ಸಿಗುತ್ತೆ. ಪ್ರತಿದಿನ ಗಣಪತಿ ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ. ಓಂ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಅಂತ ಮಂತ್ರ ಜಪ ಮಾಡಿ. ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತೆ. ಕೊನೆಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಪರಿಶ್ರಮಕ್ಕೆ ಸಿಗುವ ದೈವಿಕ ಒಂದು ಪ್ರತಿಫಲದ ಸಮಯ. ನೀವು ಧೈರ್ಯ ಮತ್ತು ನಂಬಿಕೆಯಿಂದ ಮುಂದೆ ಸಾಗಿದರೆ ಈ ಸಮಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ದೇವರ ಕೃಪೆ ನಿಮ್ಮೊಂದಿಗೆ ಇದೆ. ನಿಮ್ಮ ಯಶಸ್ಸು ಖಚಿತ. ಜೈ ಗಣೇಶ, ಜೈ ಮಹಾಲಕ್ಷ್ಮಿ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.